ಓಹೋ ಅರೆ ಇದೇನಮ್ಮ ಇದು? ಚಿಯರ್ಸ್. ಓ cheers. ಏನಮ್ಮ ಇದು ಅದ್ಭುತ, ಚೆನ್ನಾಗಿ ಮಾಡಿದ್ಯಾ ಪಾಯಸ. ಅಡುಗೆ ಮಾಡೋಕ್ಕೂ ಬರುತ್ತಾ? ಇಲ್ಲ ಅಂಕಲ್, ಆದ್ರೆ ಕಲಿತಾ ಇದ್ದೀನಿ. ಆ ಶಂಕರಣ್ಣನ ತಿಥಿಗೆ ಪಾಯಸ ಮಾಡೋ ಉಸ್ತುವಾರಿ ನಂದೇ ಅಲ್ವಾ, ಅಟ್ಲೀಸ್ಟ್ ಅದಕ್ಕಾದ್ರೂ ಕಲಿಲೇಬೇಕು. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಬಿಡಿ, ವಡೆನೂ ರೆಡಿ ಮಾಡಿಬಿಡ್ತೀನಿ. ಸರಿಯಾಗಿ ಹೇಳಿದೆ ನೋಡಮ್ಮ. ಇವತ್ತು ಅವ್ರ ಮನೆಯಲ್ಲಾಗೋ ಸಾವನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ರಾಜೇಂದ್ರ ಗಜೇಂದ್ರನ ರೂಪದಲ್ಲಿ ಮತ್ತೆ ಬಂದಿದ್ದಾನೆ ನೋಡಮ್ಮ. ಯಕ್ಷಗಾನದ ಚಂಡೆ ಸದ್ದು ಅವ್ರ ಮನೆ ಪಾಲಿಗೆ ತಮಟೆ ಸೌಂಡ್ ಆಗುತ್ತೆ. ಇವತ್ತಿಗೆ ಒಂದು ಪಾತ್ರ ಮುಗ್ದೋಗುತ್ತೆ. ನಾವು ಹುಷಾರಾಗಿ ಹೆಜ್ಜೆ ಇಟ್ಟರೆ ಮಾತ್ರ. ಹೌದು, ಎಲ್ಲೋ ಏನೂ ತಪ್ಪಾಗಕೂಡದು. ಈ ಥರ ಜನ ಸೇರಿರೋ ಸಂದರ್ಭದಲ್ಲಿ ಕೆಲಸ ಮಾಡಿ ಮುಗಿಸೋದು ದೊಡ್ಡ ವಿಷಯ ಅಲ್ಲ. ಆದರೆ ಕೆಲಸ ಮಾಡಿ ಮುಗ್ದಾದ್ಮೇಲೆ ತಗಲಾಕೊಳ್ಳದೆ ಬಚಾವಾಗೋದು ದೊಡ್ಡ ವಿಷಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಂದ್ಕೊಂಡು ಹಾಗೆ ಎಲ್ಲ ನೀಟಾಗಿ ಆಗಬೇಕು. ಆಗುತ್ತೆ. ಈ ಸಲ ಮಾಸ್ಟರ್ ಪ್ಲಾನ್ ಮಾಡಿರೋದು ಯಾರು ಹೇಳಿ? ಗಜೇಂದ್ರ ಫ್ರಮ್ ಬಾಂಬೆ. ನೀವು ಪ್ಲಾನ್ ಮಾಡ್ತಾ ಇದ್ದಿದ್ದ ರೀತಿ ನೋಡೇನೆ ನನಗೆ ನಂಬಿಕೆ ಬಂದ್ಬಿಡ್ತು ದೊಡ್ಡಪ್ಪ. ಈ ಸಲ ನಿಮ್ಮ ಗುರಿ ಮಿಸ್ ಆಗೋ ಚಾನ್ಸೇ ಇಲ್ಲ. ನೀವು ಫಿಕ್ಸ್ ಮಾಡಿರೋ ಹುಡುಗರು ಸೂಪರ್ ಬಿಡಿ. ಹೌದು ಗಜೇಂದ್ರ, ಈ ಸಲ ಅಮಿಕಾ ನಂಬಿಕೆಯಿಂದ ತಪ್ಪಿಸ್ಕೊಳ್ಳಲ್ಲ, ನಾವು ಬಿಡಲ್ಲ. ಎಲ್ಲೂ ಏನೂ ಗುಡ್ ಬಿಟ್ಕೊಟ್ಟಿಲ್ಲ. ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋ ಥರ ಇದ್ಬೇಡ. ಗೋಡೆಗಳಿಗೂ ನಮ್ಮ ಪ್ಲ್ಯಾನ್ ಕೇಳಿಸ್ಬಾರ್ದು, ಹಾಗೆ ಸೀಕ್ರೆಟ್ನ ಮೈಂಟೈನ್ ಮಾಡಿದ್ದೀವಿ. ಇನ್ನು ಮುಂದೆ ರಾಜ ಗಜ ಎರಡು ನೀನೇ. ಆನೆ ನಡೆದದ್ದೇ ದಾರಿ. ಏನಮ್ಮ ಸುಖಿ, ಇನ್ನೊಂದು ಲೋಟ ಪಾಯಸ ಸಿಗ್ಬೋದೇನಮ್ಮ? ಆಫ್ ಕೋರ್ಸ್ ದೊಡ್ಡಪ್ಪ. ನನಗೂ ಕಡಮ್ಮ. ಸರಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?